ನಮಸ್ಕಾರ ದೊಡ್ಡಬಳ್ಳಾಪುರ. ಪ್ರತಿ ಶನಿವಾರದಂತೆ ಈ ಶನಿವಾರ ನಾವು ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಸ್ತಾ ಇದ್ದೀವಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ನಮ್ಮ ದೊಡ್ಡಬಳ್ಳಾಪುರ ಹಳ್ಳಿ ಹತ್ರ ಇರೋದು. ಈ ದೇವಸ್ಥಾನ ಬಂದು ತುಂಬಾ ಹಳೆಯ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನ ಈ ಹಳ್ಳಿ ಇಂತ ಮುಂಚೆ ಏನಿಲ್ಲಿ ಗ್ರಾಮ ದೇವತೆ ಎಲ್ಲ ದೇವಸ್ಥಾನ ಮಾಡ್ತಾ ಇದ್ರು ಅವಾಗ ಕಟ್ಟಿರೋಂಥ ದೇವಸ್ಥಾನ ಅಂತ ಇಲ್ಲಿ ನೋಡ್ಬೋದು. ನೀವು ಕೆಳಗಡೆ ಇರೋಂಥದ್ದು ಮೂಲ ಆಂಜನೇಯ ಸ್ವಾಮಿ ದೇವರಿದು. ಅದ್ರ ಮೇಲ್ಗಡೆ ಅಭಯ ಆಂಜನೇಯ ಸ್ವಾಮಿ ಇರೋದು. ಇಲ್ಲಿ ವಿಶೇಷತೆ ಏನು ಅಂದ್ರೆ ಇಲ್ಲಿ ಪುಳಿಯೋಗರೆನ ಬುತ್ತಿ ರೀತಿಯಲ್ಲಿ ದೇವರಿಗೆ ಕಟ್ತಾರೆ. ಬುತ್ತಿಯಲ್ಲಿ ಅಂದ್ರೆ ಪುಳಿಯೋಗರೆ ಮಾಡಿ ಬುತ್ತಿ ಕಟ್ಬಿಟ್ಟು ಹೆಗ್ಲ ಮೇಲೆ ದೇವರಿಗೆ ಅಲ್ಲಿ ಹರಕೆ ಕಟ್ತಾರೆ. ಏನು ನೀವು ಅನ್ಕೊಂಡು ಹರಕೆ ಕಟ್ತಿರೋ ಆ ಹರಕೆ ನಿಮ್ಗೆ 3 ತಿಂಗಳಲ್ಲಿ ನೆರವೇರುತ್ತೆ ಅನ್ನೋದು ಇಲ್ಲಿ ಪದ್ಧತಿ, ನಂಬಿಕೆ. ಅವತ್ತಿಂದ ಸುಮಾರು ವರ್ಷಗಳಿಂದನೂ ಇಲ್ಲಿ ನಡ್ಕೊಂಡ್ ಬರ್ತಾ ಇದೆ. ನೋಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂಥರ ಬಂದ್ರೆ ದೇವಸ್ಥಾನ ಒಂಥರ ನೆಮ್ಮದಿ ಇರುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ದೇವರು ಅಷ್ಟೇ, ವಿಗ್ರಹ ಅಷ್ಟೇ, ಎಷ್ಟು ಚೆನ್ನಾಗಿದೆ. ಮತ್ತೆ ಇಲ್ಲಿ ಬಂದವರಿಗೆಲ್ಲ ನೋಡಿ ಕೈಗೆ ದಾರ ಕಟ್ತಾರೆ. ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣ, ಸೀತಾರಾಮ ಕಲ್ಯಾಣ ಎರಡೂ ಒಟ್ಟಿಗೆ ಮಾಡ್ತಾರೆ. ಹಾಗೆ ಇಲ್ಲಿ ಶ್ರೀನಿವಾಸ ಕಲ್ಯಾಣ, ಸೀತಾರಾಮ ಕಲ್ಯಾಣ ಮಾಡಿರೋಂತ ಅಕ್ಷತೆ ಯಾರ್ಯಾರ ಮದುವೆ ಆಗಿಲ್ಲ ಅವ್ರ ಮೇಲೆ ಹಾಕಿದ್ರೆ ಅತಿ ಶೀಘ್ರದಲ್ಲೇ ಮದುವೆ ಆಗುತ್ತೆ ಅನ್ನೋ ನಂಬಿಕೆ ಈ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಮತ್ತೆ ಅಲ್ಲಿ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಸೀತಾರಾಮ ವಿಗ್ರಹ ಇರೋದು ನಮ್ಮ ಅಯೋಧ್ಯೆಯಲ್ಲಿ. ಯಾವಾಗ ಅಯೋಧ್ಯೆ ದೇವಸ್ಥಾನ ಉದ್ಘಾಟನೆ ಆಯ್ತೋ ಅವತ್ತಿನ ದಿನ ಇಲ್ಲಿ ವಿಗ್ರಹ ತಂದು ಅದರ ನೆನಪಾರ್ಥವಾಗಿ ತಂದು ಇಟ್ಟು ಇವತ್ತಿಗೂ ಅದೇ ಆ ವಿಗ್ರಹಕ್ಕೆ ಸೀತಾರಾಮ ಕಲ್ಯಾಣ ಆಗಿರ್ಬೋದು, ಶ್ರೀನಿವಾಸ ಕಲ್ಯಾಣ ಎರಡು ಒಟ್ಟಿಗೆನೆ ಇಲ್ಲಿ ಮಾಡ್ತಿದ್ದಾರೆ. ಸೊ ನೋಡೋದ್ರಲ್ಲ ವಿಶೇಷತೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ. ಸೊ ಯಾರೆಲ್ಲ ನೋಡಿಲ್ಲ ಬಂದು ನೋಡಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಮತ್ತೆ ಇಲ್ಲಿ ಬುತ್ತಿ ಕಟ್ತಾರೆ. ಇಲ್ಲಿ ವಿಶೇಷವಾಗಿ ಬುತ್ತಿ ಎಲ್ಲ ಪುಳಿಯೋಗರೆ ಬುತ್ತಿ ಕಟ್ತಾರೆ. ಮತ್ತೆ ಹಾಗೆ ಇಲ್ಲಿ ಬಂದ್ರೆ ನಿಮ್ಗೆ ಕೈಗೊಂದು ದಾರ ಕಟ್ತಾರೆ. ಸೊ ಎಲ್ಲ ಬನ್ನಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಆಂಜನೇಯ. ನಮಸ್ಕಾರ ಎಲ್ಲರಿಗೂ. ಈ ದೇವಸ್ಥಾನದ ವಿಶೇಷತೆ ಏನಂತ ಅಂದ್ರೆ ಇಲ್ಲಿರ್ತಕ್ಕಂಥ ವಿಗ್ರಹ ಮೂಲ ವಿಗ್ರಹ. ಈ ಆಂಜನೇಯ ಸ್ವಾಮಿ ಬಂದು ಪೂರ್ವಾಭಿಮುಖವಾಗಿ ನಿಂತು ದಕ್ಷಿಣಕ್ಕೆ ಮುಖ ಮಾಡಿರ್ತಕ್ಕಂಥದ್ದು. ಈ ಸ್ವಾಮಿ ಬಂದು ಮೂಲ ವಿಗ್ರಹ ಪ್ರಸನ್ನ ಆಂಜನೇಯ ಅಂತ ಹೇಳಿ. ಮುಂಚೆ ಈ ದೇವರನ್ನ ಪೂಜೆ ಮಾಡ್ಬೇಕಾದ್ರೆ ಈ ದೇವರ ಮೇಲೆ ಫುಲ್ ಎಲ್ಲ ಹುತ್ತ ಬೆಳ್ಕೊಂಡಿತ್ತು. ಭಕ್ತಾದಿಗಳೆಲ್ಲ ಆ ಹುತ್ತಕ್ಕೆ ಪೂಜೆ ಮಾಡ್ತಿದ್ರು. 1999ರಲ್ಲಿ ಜೀರ್ಣೋದ್ಧಾರ ಮಾಡಿದ್ರು. ನಮ್ಮ ದೇವಸ್ಥಾನದ ವಕ್ಲು ಅವರು ಅಳಸಂದಿ ಗೋತ್ರದವರು, ಅವರು ಗೌಡ್ರು. ಅವರು ಮತ್ತೆ ಆಲಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿ 1999ರಲ್ಲಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ರು. ಆಗ ಸ್ಥಾಪನೆ ಮಾಡಿದ್ದು ದೇವರು, ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವರು ಅಭಯ ಆಂಜನೇಯ ಅಂತ. ಈ ಅಭಯ ಆಂಜನೇಯ ಏನು ಅಂತಂದ್ರೆ ಪೂರ್ವಾಭಿಮುಖವಾಗಿ ನಿಂತು ಸ್ವಾಮಿ ನಮ್ಗೆ ಸಂಪೂರ್ಣವಾಗಿ ವಿಗ್ರಹ ಕಾಣಿಸುತ್ತೆ. ಅಭಯ ಹಸ್ತ ಇದೆ, ಗದೆ ಇದೆ, ಕಾಲಿದೆ. ಎಲ್ಲಾ ಕಡೆ ಆಂಜನೇಯನ್ಗೆ ಸಾಮಾನ್ಯವಾಗಿ ತಾವರೆ ಹೂವ ಇರುತ್ತೆ ಕೈಯಲ್ಲಿ, ಆದ್ರೆ ಇಲ್ಲಿ ಗದೆ ಇದೆ. ಇದು ಅಭಯ ಆಂಜನೇಯ. ಮತ್ತೆ ಕೆಳಗಡೆ ಇರ್ತಕ್ಕಂಥದ್ದು ಪ್ರಸನ್ನ ಆಂಜನೇಯ. ಇದು ಸುಮಾರು ಗ್ರಾಮಗಳು ಶುರು ಆಗೋದಕ್ಕಿಂತ ಮುಂಚೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನಗಳು, ಗ್ರಾಮ ದೇವತೆಗಳು ಅಂತ ಹೇಳಿ ಈ ದೇವರು. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ವಿಶೇಷವಾಗಿ ಪ್ರತಿ ಮೂಲ ನಕ್ಷತ್ರದ ದಿವಸದಂದು ಸ್ವಾಮಿಗೆ ವಿಶೇಷ ಅಭಿಷೇಕ ಎಲ್ಲ ಮಾಡಿ ಸ್ವಾಮಿಗೆ ಬುತ್ತಿ ಕಟ್ತೀವಿ. ಬುತ್ತಿ ಅಂತಂದ್ರೆ ಪುಳಿಯೋಗರೆನ ಗಂಟು ಕಟ್ಟಿ ಸ್ವಾಮಿ ಭುಜಕ್ಕೆ ಕಟ್ತೀವಿ. ಆ ತರ ಭುಜಕ್ಕೆ ಕಟ್ಟಿ ಪೂಜೆ ಮಾಡಿಸಿದ್ರೆ ಅವ್ರಿಗೆ ಕಾರ್ಯಸಿದ್ಧಿ ಆಗುತ್ತೆ. ಅದ್ರ ಪ್ರತಿಫಲವಾಗಿ ನಾವು ಈ ಕಂಕಣವನ್ನ ಕಟ್ತೀವಿ, ರಕ್ಷಾ ಕಂಕಣವನ್ನ. ಈ ರಕ್ಷಾ ಕಂಕಣ ಕಟ್ಕೊಂಡು ಮೂಲ ನಕ್ಷತ್ರ ದಿವಸ ಈ ಸ್ವಾಮಿಗೆ ಪೂಜೆ ಮಾಡಿಸಿದ್ರೆ ಅವರು ಇರ್ತಕ್ಕಂಥ ಇಷ್ಟಾರ್ಥಗಳೆಲ್ಲ ಕಾರ್ಯಸಿದ್ಧಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಫಲ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ದೇವಸ್ಥಾನದ ಒಕ್ಕಲು ಯಾರಿದ್ದಾರೆ ಅಂತಂದ್ರೆ ಅಳಸಂದಿ ಗೋತ್ರದವರು. ಅವರು ಆಲ್ಮೋಸ್ಟ್ ಆಲ್ ಯಲಹಂಕ, ದೇವನಹಳ್ಳಿ, ಬೆಂಗಳೂರು, ಮತ್ತಿಕೆರೆ ಈ ಕಡೆ ಇರ್ತಕ್ಕಂಥವ್ರು. ಈ ಸ್ವಾಮಿನ ಯಾರು ಕೇಳ್ಕೊಂಡು ಅವ್ರಿಗೆ ಅನ್ಕೊಂಡಿರ್ತಕ್ಕಂಥ ಎಲ್ಲಾ ಕಾರ್ಯಗಳು ಸಿದ್ಧಿಯಾಗಿದೆ. ಅದ್ರ ಜೊತೆಗೆ ರಾಮ ಮಂದಿರ ಇನಾಗ್ರೇಷನ್ ಆದಾಗ ನಾವು ಅದ್ರ ನೆನಪಿಗೋಸ್ಕರ ನಾವು ಇಲ್ಲಿ ಸೀತಾರಾಮ, ಲಕ್ಷ್ಮಣ, ಆಂಜನೇಯ ವಿಗ್ರಹಗಳನ್ನ ತಂದು ಪ್ರತಿ ಅದೇ ಡೇಟಿಗೆ ಪ್ರತಿ ವರ್ಷ ಸೀತಾರಾಮ ಕಲ್ಯಾಣ ಮಾಡ್ತಿದ್ವಿ. ಹಾಗೆ ಕಳೆದ 2 ವರ್ಷದಿಂದ ಶ್ರೀನಿವಾಸ, ಶ್ರೀದೇವಿ, ಭೂದೇವಿ ವಿಗ್ರಹಗಳನ್ನ ತಂದು ವಿಶೇಷ ಏನಪ್ಪಾ ಅಂತಂದ್ರೆ ಅದೇ ದಿವಸ ನಾವು ಸ್ವಾಮಿಯವರಿಗೆ ಸೀತಾರಾಮ ಕಲ್ಯಾಣದ ಜೊತೆಗೆ ಶ್ರೀನಿವಾಸ ಕಲ್ಯಾಣ ಎರಡೂ ಒಟ್ಟಿಗೆ ಮಾಡ್ತೀವಿ. ಪ್ರತಿ ವರ್ಷ ಇದನ್ನ ಮಾಡ್ಕೊಂಡು ಬಂದಿದ್ವಿ. ಇದಕ್ಕೆ ಗ್ರಾಮಸ್ಥರು, ನಮ್ಮ ದೇವಸ್ಥಾನದ ಒಕ್ಕಲು ಮತ್ತೆ ನಮ್ಮ ಕುಟುಂಬದಿಂದ ಈ ಒಂದು ಕಾರ್ಯವನ್ನ ಮಾಡ್ತಾ ಇದೀವಿ. ರಾಮ ಮಂದಿರ ಇನಾಗ್ರೇಷನ್ ಆಗಿದ್ದ ಒಂದು ನೆನಪಿಗೋಸ್ಕರ ನಾವೇನ್ ಮಾಡಿದ್ವಿ, ಹಿಂದೆಗಡೆ ನಾಗರ ಒಂದು ಪ್ರತಿಷ್ಠಾಪನೆ ಮತ್ತೆ ಗಣಪತಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿ ವಿಶೇಷ ಏನು ಅಂತಂದ್ರೆ ಶ್ರಾವಣ, ಕಾರ್ತಿಕ ಮತ್ತೆ ಪ್ರತಿ ಶನಿವಾರಗಳು ವಿಶೇಷವಾಗಿರುತ್ತೆ. ಅದರಲ್ಲೂ ಮೂಲ ನಕ್ಷತ್ರ ಬಂದಿರತಕ್ಕಂಥ ದಿವಸದಲ್ಲಿ ನಾವು ಸ್ವಾಮಿಗೆ ವಿಶೇಷ ಪೂಜೆಯನ್ನ ಮಾಡ್ತೀವಿ. ಇಲ್ಲಿ ಅಮೋಘವಾದ ಶಕ್ತಿ ಇದೆ. ದೇವರ ಭಗವಂತನಿಗೆ ನಾವು ಏನು
ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನಾವು ಅನ್ಕೊಂಡು ಪೂಜೆ ಮಾಡ್ತೀವಿ. ಮುಖ್ಯವಾಗಿ ಮೂಲಾ ನಕ್ಷತ್ರದ ದಿವಸ ಬುತ್ತಿ ಕಟ್ಟಬೇಕು. ಆಂಜನೇಯನಿಗೆ ಪುಳಿಯೋಗರೆ ಬುತ್ತಿ ಕಟ್ಟಿ ಭುಜದ ಮೇಲೆ ಇಡ್ತೀವಿ. ಅದಾದ್ಮೇಲೆ ರಕ್ಷಾ ಕವಚನ ಅವ್ರ ಕೈ ಕಟ್ತೀವಿ. ಅವ್ರು ಅನ್ಕೊಂಡಿರೋದು 3 ತಿಂಗಳೊಳಗಡೆ ಅವ್ರ ಕಾರ್ಯಸಿದ್ಧಿ ಆಗೋದ್ರಲ್ಲಿ ಸಂಶಯವೇನೇ ಇಲ್ಲ. ಇಷ್ಟು ಈ ದೇವಸ್ಥಾನದ ಇತಿಹಾಸ.